ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಅತಿ ಕಡಿಮೆ ಸಮಯದಲ್ಲಿ ಕಮ್ಮಿ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ದೇವರ ನೈವೇದ್ಯಕ್ಕೆ ಸುಲಭವಾಗಿ ಒಂದು ಸಿಹಿ ತಿನಿಸು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇದು ರವೆ ಉಂಡೆ ಅಲ್ಲ, ರವೆ ಲಡ್ಡು. ರವೆ ಲಡ್ಡು ಮಾಡೋಕ್ಕೆ ಸಾಮಗ್ರಿಗಳು ಏನು ಅಂತ ನೋಡೋಣ. ಮೊದಲನೇದಾಗಿ 3/4 ಕಪ್ಪು ಚಿರೋಟಿ ರವೆ ತಗೊಳ್ಳೋಣ. ಲೋ ಫ್ಲೇಮ್ನಲ್ಲಿ ರವೆನ ನಿಧಾನಗತಿಯಲ್ಲಿ ಉರಿಬೇಕಾಗತ್ತೆ. ಸಾಮಾನ್ಯವಾಗಿ ನೀವು ನೋಡಿದ್ರೆ ತುಪ್ಪ ಮತ್ತು ರವೆ ಎರಡೂ ಒಟ್ಟಿಗೆ ಸೇರಿಸಿ ಈ ಥರ ಉರಿತಾರೆ. ಆದರೆ ನೀವು ರವೆನ ಸಪ್ರೇಟಾಗಿ ಈ ಥರ ರೋಸ್ಟ್ ಮಾಡಿ ನಂತರ ತುಪ್ಪ ಬೆರೆಸಿದ್ರೆ ನಾವು ಲಡ್ಡೂಸ್ ಮಾಡ್ತೀವಲ್ವ, ಆವಾಗ ಸಾಫ್ಟಾಗಿ ಬರುತ್ತೆ. ರವೆ ಎಲ್ಲ ರೋಸ್ಟಾಗಿ ಘಮ್ಮಂತ ಪರಿಮಳ ಬರ್ತಾಯಿತ್ತು. ಇವಾಗ ಒಂದು 5ರಿಂದ 6 ಚಮಚ ತುಪ್ಪ ಹಾಕಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಬಾಡಿಸಿ. ರವೆ ಲಡ್ಡೂಸ್ಗೆ ಚಿರೋಟಿ ರವೆನೇ ಉಪಯೋಗಿಸ್ಕೊಬೇಕು. ರವೆ ಉಂಡೆ ಮಾಡಿದಾಗ ನಾವು ಉಪ್ಪಿಟ್ಟಿನ ರವೆ ಉಪಯೋಗಿಸ್ತೀವಲ್ವ, ಆದರೆ ಈ ರವೆ ಲಡ್ಡುಗೆ ಚಿರೋಟಿ ರವೆ ಉಪಯೋಗಿಸ್ಕೊಬೇಕು. ರವೆ ಮತ್ತು ತುಪ್ಪ ಚೆನ್ನಾಗಿ ಹುರಿದಾಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಮರಳಾಗಿದೆ. ಇವಾಗ ಈ ಮಿಶ್ರಣನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ನಲ್ಲಿ. ಮುಂದಿನ ಪದಾರ್ಥ ಬಂದು ಹಸಿ ಕಾಯಿ ತುರಿ. ಅರ್ಧ ಕಪ್ ತಗೊಳ್ಳೋಣ. ನಾವು ರವೆ ತೊಗೊಂಡಿದ್ದೀವಲ್ಲ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪು ಇವಾಗ ಹಸಿ ಕಾಯಿ ತುರಿ ತಗೊಳ್ಳೋಣ. ಸ್ವಲ್ಪ ಈ ಥರ ಏನಾದರೂ ಬ್ರೌನ್ ಪೀಸಸ್ ಏನೋ ಬಂದಿದ್ದರೆ ಕಾಯಿ ತುರಿನಲ್ಲಿ ಅದಕ್ಕೆ ತೆಗ್ದಾಕ್ಬಿಡಿ. ಇವಾಗ ನೋಡಿ, ಇದ್ರ ಒಂದು ಸುತ್ತಳತೆ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ನುಣ್ಣಗೆ ಮಾಡಬೇಡ್ದು, ಒಂದೇ ಒಂದು ಸುತ್ತಳತೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಉಡುಯಾಗಿ ಉದುರಾಗಿ ಬಂದಿದೆ ಇವಾಗ ಕಾಯಿ ತುರಿ. ಈಗ ಈ ಪುಡಿ ಮಾಡಿರೋ ಅಂಥ ಹಸಿ ಕಾಯಿ ತುರಿನ ಇವಾಗ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ತೇವಾಂಶ ಎಲ್ಲ ಹೋಗೋವರೆಗೂ ಅದನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಪ್ರತಿ ಸಲ ನೈವೇದ್ಯಕ್ಕೆ ಸಜ್ಜಿಗೆ ಅಥವಾ ಗೋಧಿ ಪಾಯಸ ಮಾಡ್ತೀವಿ. ಈ ಥರನೂ ಒಂದು ಡಿಫ್ರೆಂಟಾಗಿ ರವೆ ಲಡ್ಡೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ತೆಂಗಿನ ತುರಿಯಲ್ಲಿರೋ ತೇವಾಂಶ ಎಲ್ಲ ಹೋಗಿದೆ. ಇವಾಗ ಸಿಹಿಗೆ ಸಕ್ಕರೆ ಪುಡಿನ ಹಾಕ್ಕೊಳ್ಳೋಣ. ಸ್ನೇಹಿತರೆ ಗಮನಿಸಿ, ರವೆ ಲಡ್ಡುಗೆ ನಾವು ಸಕ್ಕರೆ ಪುಡಿನೇ ಉಪಯೋಗಿಸ್ಕೊಬೇಕು. ಇದೇ ಮಿಶ್ರಣಕ್ಕೆ ನಾವು ತುಪ್ಪ ಹಾಗೂ ರವೆನ ಹುರಿದಿದ್ದೀವಲ್ಲ ಅದನ್ನು ಕೂಡ ಇಲ್ಲಿ ಬೆರೆಸಿ ಎಲ್ಲನೂ ಚೆನ್ನಾಗಿ ಕಲಸಿ. ಯಾಕಂದರೆ ಇಲ್ಲಿ ಸಕ್ಕರೆ ಪುಡಿ ಹಾಕಿದ್ದೀವಲ್ಲ ಅದು ಎಲ್ಲ ರವೆ ಜೊತೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಎಲ್ಲನೂ ಚೆನ್ನಾಗಿ ಕೈ ಆಡಿಸ್ಬೇಕು. ರವೆ ಲಡ್ಡುಗೆ ನೋಡಿ, ನಾವು ಪ್ರತಿನಿತ್ಯ ಉಪಯೋಗಿಸುವ ಸಾಮಗ್ರಿಗಳನ್ನೇ ಬಳಸ್ತೀವಿ. ಅಂಗಡಿಯಿಂದ ಏನು ವಿಶೇಷವಾಗಿ ತರೋದು ಬೇಕಾಗಿಲ್ಲ ಈ ಸಿಹಿ ತಿನಿಸು ಮಾಡೋಕ್ಕೆ. ಮುಂದಿನ ಸಾಮಗ್ರಿ ಬಂದು ಕಾಯಿಸಿರೋ ಅಂಥ ಹಾಲು. 1 ಲೋಟದಷ್ಟು ಹಾಲು ತೊಗೊಳ್ತಾ ಇದ್ದೀವಿ ಇಲ್ಲಿ. ನೀವು ನೋಡ್ಕೊಂಡು ಹಾಕೊಬೇಕು. ತುಂಬಾ ತೆಳುವಾಗಿರಬಾರ್ದು, ತುಂಬಾ ಗಟ್ಟಿ ಇರಬಾರ್ದು. ಯಾಕಂದರೆ ಮುಂದೆ ನಾವು ಉಂಡೆ ಕಟ್ಟಬೇಕಾಗತ್ತೆ. ಅದರಿಂದ ನೋಡಿಕೊಂಡು ನೀವು ಹಾಲನ್ನ ಬೆರೆಸ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡು ಎಲ್ಲ ಬೆರೆಸಿ. ಹಾಗೂ ನೋಡಿ, ಹಾಲು ಹಾಕಿದ ನಂತರ ನಿಧಾನಗತಿಯಲ್ಲಿ ಈ ಥರ ನಾವು ಕೈ ಆಡಿಸ್ಬೇಕಾಗತ್ತೆ. ರವೆ ಮತ್ತು ಹಾಲು ಚೆನ್ನಾಗಿ ಹೊಂದ್ಕೊಬೇಕಲ್ವ, ತುಂಬಾ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ನಿಮಿಷ ಹೀಗೆ ಬಿಡೋಣ. ಆಗ ರವೆ ಮತ್ತು ಹಾಲೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾವು ಗೋಡಂಬಿನ ಸಣ್ಣದಾಗಿ ಹೆಚ್ಚಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ರವೆ ಲಡ್ಡು ತಿನ್ಬೇಕಾದ್ರೆ ಮಧ್ಯ ಕ್ರಂಚಿಯಾಗಿ ಗೋಡಂಬಿ ಸಿಗ್ತಾ ಇದ್ದರೆ ಎಷ್ಟು ಸೂಪರಾಗಿರುತ್ತಲ್ವ. ಈ ಗೋಕುಲಾಷ್ಟಮಿಗೆ ನಿಮ್ಮ ಮನೇಲಿ ಯಾವ ಸಿಹಿ ತಿನಿಸುಗಳನ್ನ ಮಾಡ್ತೀರಾ ಅನ್ನೋದನ್ನ ಲಿಸ್ಟ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 3ರಿಂದ 4 ನಿಮಿಷ ಇವಾಗ ರವೆ, ಸಕ್ಕರೆ, ಹಾಲು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ. ಜೊತೆಗೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಗೋಡಂಬಿ ಸಣ್ಣದಾಗಿ ಹೆಚ್ಚಿದ್ವಲ್ಲ ಅದು ಕೂಡ ಇದಕ್ಕೆ ಹಾಕಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ರವೆ ನಮಗೆ ಒಂಥರ ಆಪತ್ ಬಾಂಧವ ಇದ್ದಂಗಲ್ವ. ಎಷ್ಟು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಬಹಳಷ್ಟು ಸಿಹಿ ತಿನಿಸುಗಳನ್ನ ಮಾಡಿಬಿಡ್ಬೋದು. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಮುಟ್ಟಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅಲ್ವಾ. ಲಡ್ಡೂಸ್ ಕಟ್ಟೋಕ್ಕೂ ಸುಲಭ ಆಗುತ್ತೆ. ತಣ್ಣಗಾಗಿದ ನಂತರ ಇವಾಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನ ಕಟ್ಟಬೇಕು. ಮಕ್ಕಳಿಗಂತೂ ಈ ಸಿಹಿ ತಿನಿಸು ತುಂಬಾ ಇಷ್ಟ ಆಗುತ್ತೆ. ಅದು ಸಣ್ಣ ಸಣ್ಣ ಉಂಡೆಗಳು ಕಟ್ಟಿದ್ದೀವಲ್ವ, ಒಂದೊಂದೇ ಉಂಡೆಗಳನ್ನ ಅವ್ರು ಗುಳುಮ್ ಅಂತ ಹಾಕ್ಕೊಂಡು ಇನ್ನೂ ಕೊಡಮ್ಮ ಅಂತ ಕೇಳ್ತಾರೆ. ನೋಡಿ, ಏನಿಲ್ಲ ಅಂದರೆ ನೋಡಿ, ಮ್ಯಾಕ್ಸಿಮಮ್ 15ರಿಂದ 20 ನಿಮಿಷದೊಳಗಡೆ ಈ ತಿಂಡಿ ಕೂಡ ಮಾಡ್ಬೋದು ನಾವು. ಸ್ನೇಹಿತರೆ, ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಖಂಡಿತವಾಗೂ ನಿಮಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಹಾಗೂ ಗೋಕುಲಾಷ್ಟಮಿ ಹಬ್ಬದ ಶುಭಾಶಯಗಳು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.